ಇದೇನಕ್ಕ ಇವಳು ಮನೇಲಿ ಇಷ್ಟೊಂದು ಸೈಲೆಂಟ್ ಆಗಿದ್ದವಳು ಹೊರಗಡೆ ಬಂದು ಈಗ ರೆಬಲ್ ಆಗಿ ಆಡ್ತಾ ಇದ್ದಾಳೆ. ಫಂಕ್ಷನ್ ಮುಗಿಲಿ, ನಟ್ಟು ಬೋಲ್ಟು ಟೈಟ್ ಮಾಡಿಸ್ತೀವಿ. ತೀರಾ ಶ್ರೀಮಂತರ ಮಗಳು ಅಲ್ದೇ ಇದ್ರು ಈ ನನ್ನ ಮುಖಕ್ಕೆ ಈ MLA ಮಗಳಾದ್ರೂ ಓಕೆ. ನಾನು ತುಂಬಾ ಚೆನ್ನಾಗಿ ಶ್ರೀಮಂತಿಕೆಯಿಂದ ನೋಡ್ತೀನಿ. ಎಕ್ಸ್ಕ್ಯೂಸ್ ಮೀ ಅಣ್ಣ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಹೌದು ಅಣ್ಣ, ಇವನ್ ಬಂದಿರೋದೊಳ್ಳೆ ನಮ್ ಜೊತೆಗ್ ಮಂಗನ್ ಕರ್ಕೊಂಡ್ ಬಂದಂಗ ಆಗಿದೆ. ಇಟ್ಸ್ ಓಕೆ, ಮುಂದಿನ ಕೆಲಸ ನೋಡಿ. ಏನ್ ಭಾರ್ಗವಿ, ನನ್ ತಮ್ಮನ್ ಲೈಫ್ ಹಾಳು ಮಾಡ್ತೀನಿ, ಅವ್ನ್ ಕುತ್ತಿಗೆ ಪಟ್ಟಿ ಹಿಡ್ದು ಅವನಿಗೆ ಜೈಲ್ಗೆ ಹಾಕ್ತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳಿ ಕತೆ ಬಿಟ್ಟೆ. ಆಯ್ತು, ಉಪ್ಪು ತಿಂದೋನು ನೀರ್ ಕುಡಿಲೇಬೇಕು. ನಿನ್ ತಮ್ಮ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ತಾನೆ. ಅದನ್ನ ನನ್ನಿಂದಾಗ್ಲಿ ನಿನ್ನಿಂದಾಗ್ಲಿ ಅಥವಾ ಯಾರಿಂದಾನೂ ತಡಿಯಕ್ಕಾಗಲ್ಲ. ಫ್ರಂಟ್ ಹ್ಯಾಂಡ್ ಕಂಪ್ಲೀಟ್ ಆಗಿದೆ, ಬ್ಯಾಕ್ ಹ್ಯಾಂಡ್ ಹಾಕ್ಬೇಕು ಅಂದ್ರೆ ಇದು ಸ್ವಲ್ಪ ಡ್ರೈ ಆಗ್ಬಿಡ್ಲಿ. ಅದಕ್ಕೆ ನೀವು ಮೇಡಮ್, ನಿಮ್ಗೆ ಡಿಸೈನ್ ಹಾಗಿರ್ಲಿ. ನನ್ನ ಭಾವಿ ಗಂಡನ ಹೆಸರನ್ನ ಮೊದ್ಲು ಬರೀರಿ. ಏನ್ ಮೇಡಮ್ ಹೆಸರು? ಅರ್ಜುನ್. ಅರ್ಜುನ್ ಅಂತ ಇಂಗ್ಲಿಷಲ್ಲಿ ಕನ್ನಡದಲ್ಲಿ ಎರಡಲ್ಲೂ ಬರೀರಿ. ಅಂಡ್ ಬೈ ದ ವೇ, ಪಕ್ಕದಲ್ಲಿ ಒಂದು ಹಾರ್ಟ್ ಕೂಡ ಬರೀರಿ. ನನ್ನ ಕೈ ಮೇಲೆ ಅವನ ಹೆಸರು ನೋಡಿದ ತಕ್ಷಣ ನನ್ನ ಹುಡುಗ ಓಡ್ ಬಂದು ನನ್ನನ್ನು ತಪ್ಕೊಂಡು ನನ್ನ ಮದ್ವೆ ಆಗ್ಬೇಕು, ಹಾಗಿರ್ಬೇಕು. ಏನಮ್ಮ ಸೈಕೋ ಸುಂಟ್ರಿ ಗಾಳಿ, ಏನಾಯ್ತು? ಹಾಳಾಗೋಯ್ತಾ? ಒಂದು ಹೆಸರು ಬರೆಯಕ್ಕಾಗಲ್ಲ, ಅದೇನ್ ಮೆಹಂದಿ ಆಗ್ತೀಯಾ? ಹೋಗೋ ಅಂದೆ. ಬೇಡ, ನನ್ನ ಗಂಟೆಗೆ ಬರ್ಬೇಡ. ನನಗೆ ಹುಚ್ಚಿಡ್ಸೆ, ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು. ನನ್ ಗಂಡನ್ ತಂಟೆಗ್ ಬರ್ಬೇಡ. ನಿನ್ಗೆ ಸಹಜವಾಗಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ನನ್ ಗಂಡನ್ ಹೆಸರಿನ ಮೊದಲನೇ ಅಕ್ಷರನೇ ನಿನ್ ಕೈ ಮೇಲೆ ಬರ್ಸ್ಕೊಳಕ್ ಆಗ್ಲಿಲ್ಲ ನಿನ್ ಕೈಲಿ. ಅಂಥದ್ರಲ್ಲಿ ನನ್ ಗಂಡ ನಿನ್ ಜೀವನಕ್ಕೆ ಬರ್ತಾನೆ ಅಂತ ಅನ್ಕೊಳ್ತಿದ್ಯಲ್ಲ. ಇದೇನ್ ನಡೀತಿದೆ ನಿರ್ಮಲಾ? ನನ್ ಮಗಳು ಅರ್ಜುನ್ನ ಮದ್ವೆ ಆಗ್ಬೇಕಾಗಿತ್ತು, ಅವಳ ಜಾಗದಲ್ಲಿ ಬಂದು ನಿಂತ್ಕೊಂಡು ಇವಳು ಎಷ್ಟು ದಿಮಾಗ್ ತೋರಿಸ್ತಾ ಇದ್ದಾಳೆ. ಇದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನಿರ್ಬೇಕಾ ಹೇಳಿ? ಭಾರ್ಗವಿ, ಯಾಕೆ
ಯಾಕೆ ವಂದನನ್ ಜೊತೆ ಆತರ ಮಾತಾಡ್ತಾ ಇದ್ಯಾ? ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟನ್ನ ನೋಡ್ಕೊಂಡು ತೆಪ್ಪಗಿರು. ನಾನು ಅದನ್ನೇ ಮಾಡ್ತಾ ಇದ್ದೀನಿ. ನನ್ ಗಂಡನ್ ಮೇಲೆ ನಾಯಿ ಕಣ್ಣು, ನರಿ ಕಣ್ಣು, ಸೈಕೋ ಕಣ್ಣು, ಇವ್ರು ಯಾರ ಕಣ್ಣು ಬೀಳ್ದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ತಾನೆ. ನಿನ್ ನಮ್ ವಂದನನ್ನೇ ಸೈಕೋ ಅಂತಿದ್ಯಾ? ಅಯ್ಯೋ, ನಾನೆಲ್ಲಿ ಹಾಗೆ ಹೇಳ್ದೆ? ನೀವ್ ಹಾಗೆ ಹೇಳ್ತಿದ್ದೀರಾ ಅಷ್ಟೇ. ನನ್ ಗಂಡನ್ ಹೇಗ್ ಕಾಪಾಡ್ಕೊಳ್ಬೇಕು ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತಿದೆ. ಮಿತಿ ಮೀರಿದವ್ರ ಗ್ರಹಚಾರ ಬಿಡಿಸ್ತೀನಿ ಅಂತ ನಾನು ಅವತ್ತೇ ಹೇಳಿದ್ದೆ. ನೋಡಿ ಅತ್ತೆ, ನಿಮ್ ಎಮ್ಮೆಲ್ಲೆ ಮಗಳಿಗೆ ಹೇಳ್ಬಿಡಿ, ಸುಮ್ನೆ ನನ್ನನ್ ಕೆಣಕಿ ಜನರ ಮುಂದೆ ಮರ್ಯಾದೆ ಕಳ್ಕೊಳ್ಬೇಡ ಅಂತ. ನೀವ್ ಅವಳನ್ ಮಾಡೋದಿರ್ಲಿ, ಅವಳೇ ನಿಮ್ಮನ್ ಕಂಟ್ರೋಲ್ ಮಾಡಲ್ಲ ನಿರ್ಮಲಾ. ಕಣ್ ಮುಂದೆನೆ ನನ್ ಮಗಳ ಜೊತೆ ಅಷ್ಟು ಕೆಟ್ಟದಾಗ ನಡ್ಕೊಂಡ್ಲು. ಇನ್ ನನ್ ಮಗನ್ ಮದ್ವೆ ಆಗಕ್ ಬಿಡ್ತಾಳ? ಇದೇನಕ್ಕ ಇವಳು ಮನೇಲಿ ಇಷ್ಟೊಂದ್ ಸೈಲೆಂಟ್ ಆಗಿದ್ದೋಳು ಹೊರಗಡೆ ಬಂದು ಈಗ ರೆಬಲ್ ಆಗಿ ಆಡ್ತಾ ಇದ್ದಾಳೆ. ಫಂಕ್ಷನ್ ಮುಗಿಲಿ, ನಟ್ಟು ಬೋಲ್ಟು ಟೈಟ್ ಮಾಡಿಸ್ತೀನಿ. Good evening, everyone. I hope you're all having a good time. ಇವತ್ತು ನಮ್ಮ ಮನೆ ಮಗಳಾದ ರಿತು ಮದುವೆಗೆ ಮುನ್ನುಡಿ ಬರೆಯೋ ದಿನ. ಈ ಸಡಗರದಲ್ಲಿ ನೀವೆಲ್ಲರೂ ನಮ್ಮ ಜೊತೆ ಇರೋದಕ್ಕೆ ನನ್ನ ಧನ್ಯವಾದಗಳು. ತಮಗೆಲ್ಲ ಗೊತ್ತಿರೋ ಹಾಗೆ ನಾನೊಬ್ಬ ಸಾಧಾರಣ ಲಾಯರ್. ನನ್ನ ಪ್ರಾಮಾಣಿಕತೆ, ಕಾರ್ಯದಕ್ಷತೆ, ನಿಷ್ಠೆ, ಪರಿಶ್ರಮದಿಂದ ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದೀನಿ. ನನ್ನ ಈ ಬೆಳವಣಿಗೆ ಕೆಲವ್ರಿಗೆ ಸ್ಫೂರ್ತಿ ತುಂಬಿದೆ. ಇನ್ ಕೆಲವರಂತೂ ಅಭಿನಂದನಾ ಪತ್ರವನ್ನು ಬರೆದು ಕಳಿಸಿದ್ದಾರೆ. ಈ ಅಭಿನಂದನಾ ಪತ್ರವನ್ನು ಬರೆದು ಕಳಿಸಿರೋರ್ಗೆ ನಾನು ಈ ಪತ್ರವನ್ನು ಓದಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಿಮ್ಗೆಲ್ರಿಗೂ ಕಾಣೋ ಹಾಗೆ ನಾನು ಇಲ್ಲಿ ಬಂದು ನಿಂತು ನನ್ನ ಸ್ಥಳಿಸ್ತೀನಿ. ಒಬ್ಬ ವ್ಯಕ್ತಿ ಬೆಳೀತಿದ್ದಾನೆ ಅಂತಂದಾಗ ಅವನನ್ನ ತುಳಿಯೋದು, ಅವನನ್ನ ಮಟ್ಟ ಹಾಕೋದು, ಅವನ ಬಗ್ಗೆ ಅಸೂಯೆ ಪಡೋ ಜನ ತುಂಬಾ ಇರ್ತಾರೆ. ಹಾಗಂತ ಇಷ್ಟು ವರ್ಷ ಪರಿಶ್ರಮನ ಬಿಟ್ಕೊಡಕ್ಕಾಗತ್ತೆ? ಖಂಡಿತ ಇಲ್ಲ. ನನ್ನ ಕೆಲಸನ ನಾನು ಮುಂದುವರಿಸ್ತಾನೆ ಇರ್ತೀನಿ. ಅದಕ್ಕೆ ಯಾರು ಹೆದರ್ಸಿದ್ರು ಬೆದರ್ಸಿದ್ರು ನನ್ನ ಕೆಲಸನ ನಾನು ಮುಂದುವರಿಸ್ತಾನೆ ಇದ್ದೀನಿ. ನಾನು ಈ ಮಟ್ಟಕ್ಕೆ ಬರಕ್ಕೆ ಮುಖ್ಯವಾದ ಕಾರಣ ನನ್ನ ಗೆಳೆಯ, ಮೈ ಡಿಯರ್ ಫ್ರೆಂಡ್ ಶಕ್ತಿ ಪ್ರಸಾದ್ ಭೂಪತಿ. ಜೀವಕ್ಕೆ ಜೀವ ಕೊಡೋ ಇಂಥ ಒಬ್ಬ ಗೆಳೆಯ ಇದ್ರೆ ಆಕಾಶನೇ ಕೈಗೆಟಕುತ್ತೆ. ಇವನು ಮಾಡಿದ ಸಹಾಯವನ್ನ ನಾನು ಯಾವತ್ತೂ ಜೆಪಿ, ನನ್ನನ್ನು ಹೊಗಳೋದು ನಿನ್ನ ದೊಡ್ಡ ಗುಣ. ಆದರೂ ನಮ್ಮ ಸ್ನೇಹದಲ್ಲಿ ಸಹಾಯದ ಮಾತು ಬರಬಾರ್ದು. ಎಲ್ಲ ಬೇರೆಯವರು ಕೊಡೋದು ಶಕ್ತಿಗೆ ಹೊಸದಲ್ಲ. ನಮ್ಮಿಬ್ರು ಈ ಸ್ನೇಹದ ಮೇಲೆ ಅದು ಎಷ್ಟು ಜನರ ಕಣ್ಣಿದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ನಿನ್ನ ಗೆಳೆತನ ಬೇರೆ ಮಾಡೋದು ನಾಣ್ಯದ
ಎರಡು ಮುಖಗಳನ್ನ ಬೇರೆ ಮಾಡೋಷ್ಟು ಕಷ್ಟ ಅಂತ ಕೆಲವ್ರಿಗೆ ಗೊತ್ತಿಲ್ಲ. ಈ ಖುಷಿ ಸಂದರ್ಭದಲ್ಲಿ ನಾನು ಇನ್ನೊಂದು ವಿಷಯ ಹೇಳೋಕೆ ಇಷ್ಟ. ನಮ್ಮ ಮನೆ ಮಗಳು ರಿತು ಹಾಗೂ ಶಕ್ತಿ ಪ್ರಸಾದ್ ಮಗ ವಿಕ್ರಮ್ ಭೂಪತಿ ಜೊತೆ ಇನ್ನು 3 ದಿವಸದಲ್ಲೇ ಮದುವೆ ನಡೆಯುತ್ತೆ. ಮದುವೆ ಸಮಾರಂಭಕ್ಕೆ ನೀವೆಲ್ಲರೂ ಬಂದು ಆಶೀರ್ವದಿಸಬೇಕು ಹಾಗೂ ನಮ್ಮ ಆತಿಥ್ಯನ ಸ್ವೀಕರಿಸಬೇಕು ಅಂತ ಎರಡೂ ಮನೆಯ ಪರವಾಗಿ ನಿಮ್ಮೆಲ್ಲರನ್ನು ಕೇಳ್ಕೊಂತ ಇದ್ದೀನಿ. ಎಲ್ಲಿದ್ದಾರೆ ಇವರು? ಹಲೋ ಹಲೋ, ಎಲ್ಲಿದ್ದೀರಾ ನೀವು? ನಾನು ನಿಮ್ಮನ್ನ ಅವಾಗ್ಲಿಂದ ಹುಡುಕ್ತಾನೆ ಇದ್ದೀನಿ, ನೀವೆಲ್ಲೂ ಕಾಣಿಸ್ತಾ ಇಲ್ಲ. ಸುಮ್ಮನೆ ನನ್ನನ್ನು ಆಟ ಆಡಿಸ್ಬೇಡಿ, ನಿಜ ಹೇಳಿ, ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ನಿಮ್ಗೇನ್ ಬೇಕು? ಅಟ್ಲೀಸ್ಟ್ ಅದನ್ನಾದ್ರೂ ಹೇಳಿ. ಸಾಕ್ಷಿ ಇಲ್ದೆ ಈ ಚಕ್ರ ವ್ಯೂಹದೊಳಗೆ ಯಾಕೆ ಬರ್ತಿದ್ದೆ? ಮತ್ತೆಲ್ಲಿ? ನಿನ್ ಹಿಂದೆನೇ ಇದ್ದೀನಿ. ಸ್ವಲ್ಪ ಪಕ್ಕದಲ್ಲಿ ನೋಡು. ನಾನು ಹೇಳಿರೋ ಸಾಕ್ಷಿ ನಿನಗೋಸ್ಕರ ಕಾಯ್ತಾ ಇದೆ. ಇಷ್ಟು ಹತ್ರ ಬಂದಿದ್ದೀರಾ, ಆದ್ರೂ ಯಾಕೆ ಕಣ್ಣ ಮುಚ್ಚಾಲೆ ಆಟ? ಏನೇ ಇದ್ರು ನೇರವಾಗಿ ಬಂದು ಮಾತಾಡಿ. ಕೊಡ್ತಾ ಇದ್ದೀರಾ? ಇಲ್ಲಿ ನಾನು